Hi, welcome back to our YouTube channel Suma Yogi Vlogs ಆ್ಯಂಡ್ ಡೇ 2 ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಈ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾನು ಫಸ್ಟು ವಾಕಿಂಗ್ ಹೋಗ್ತಾಯಿದ್ದೀನಿ ಆ್ಯಂಡ್ ಒಂದು 5K ಸ್ಟೆಪ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಬಿಡೋಣ ಬೆಳಗ್ಗೆನೇ ಅಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದು ಒಂದು ಲೋಟ ವಾಮ್ ವಾಟರ್ ಕುಡಿದೆ ಆ್ಯಂಡ್ ಪ್ರೀ ವರ್ಕೌಟ್ಗೆ ನಾನಿಲ್ಲಿ ಒಂದು ಗ್ಲಾಸ್ ಹಾಟ್ ವಾಟರ್ ಆ್ಯಂಡ್ ಕಾಫಿ ಪೌಡರ್ ಆ್ಯಂಡ್ ಅದಕ್ಕೆ ನಾನು ಇವತ್ತು ಪ್ಯೂರ್ ಕೊಕೊನೆಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಪ್ರೀ ವರ್ಕೌಟ್ಗೆ ಇದು ಆ್ಯಂಡ್ ಇದು ಸಖತ್ ಎನರ್ಜಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ ಆ್ಯಂಡ್ ಡೈಲಿ ಒಂದೊಂದು ವೆರೈಟಿನ ಯೂಸ್ ಮಾಡ್ತೀನಿ. ಒಂದಿನ ತುಪ್ಪ, ಒಂದಿನ ಕೊಕೊನೆಟ್ ಆಯಿಲು, ಆ ಥರ. ಆ್ಯಂಡ್ ವರ್ಕೌಟ್ಗೆ ಇವತ್ತು ಚೇಂಜ್ ಇರಲಿ ಅಂತ ಸೂರ್ಯ ನಮಸ್ಕಾರ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆ್ಯಂಡ್ ಇದಂತೂ ಸಖತ್ ಕಷ್ಟ, ಬಟ್ ಆದರೂ ಟ್ರೈ ಮಾಡಿದೆ ಆ್ಯಂಡ್ 15 ಸೂರ್ಯ ನಮಸ್ಕಾರ ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಅದಾದ ಇಲ್ಲಿ ನನ್ನ ಮಗಳು ನಾನು ಮಾಡೋದನ್ನು ನೋಡಿ, ಅಮ್ಮ ನನಗೂ ಹಾಕ್ಕೊಡಮ್ಮ ನಾನು ಮಾಡ್ತೀನಿ ಅಂತ ಹೇಳು. ಆ್ಯಂಡ್ ಮಕ್ಕಳೇ ಆಗಲ್ವಾ, ಹೇಳ್ಕೊಟ್ಟು ಕಲಿಯೋದಕ್ಕಿಂತ ನೋಡಿ ಕಲಿಯೋದೇ ತುಂಬ ಜಾಸ್ತಿ. ಆ್ಯಂಡ್ ಇವಳು ನನ್ನ ಎಲ್ಲನೂ ಫಾಲೋ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದು ನಾನು ಇಲ್ಲಿ 200 ಗ್ರಾಮ್ ಪೋಹ ಆ್ಯಂಡ್ 2 ಬಾಯ್ಲ್ ಎಗ್ಗು ಆ್ಯಂಡ್ 1 ಕಪ್ ಕರ್ಡ್ ತೊಗೊಂಡೆ. ನಾನು ಯಾಕೆ ಈ ಥರ ವೆಯ್ಟ್ ಮಾಡ್ತೀನಿ ಅಂತ ಅಂದರೆ, ನಾನು ಎಷ್ಟು ಕ್ಯಾಲರೀಸ್ನ ಇಂಟೇಕ್ ಮಾಡ್ತೀನಿ ಅನ್ನೋದು ನನಗೆ ಐಡಿಯಾ ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ವೇಯಿಂಗ್ ಮಿಷಿನಲ್ಲಿ ಎಲ್ಲ ವೇಯಿಂಗ್ ಮಾಡಿ ಗೂಗಲಲ್ಲಿ ನಾನು ಈ ಥರ ಹಿಂಗೆ ಟೈಪ್ ಮಾಡಿಕೊಂಡು ನನ್ನ ಕ್ಯಾಲರೀಸ್ ಎಷ್ಟು ಅಂತ ನಾನು ಚೆಕ್ ಮಾಡ್ಕೊತೀನಿ. ಸೊ ಎಷ್ಟೊಂದು ಕ್ಯಾಲರೀಸ್ದು ಟ್ರ್ಯಾಕರ್ ಆ್ಯಪ್ಸ್ ಇದೆ, ಬಟ್ ಅದೆಲ್ಲ ಪೇಯ್ಡು. ಸೊ ಅದು ಯಾಕೆ ಗೂಗಲೇ ಇರಬೇಕಾದ್ರೆ ನಾವು ಯಾಕೆ ಅದಕ್ಕೆಲ್ಲ ಅಮೌಂಟ್ ಕೊಟ್ಟು ವೇಸ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ಗೂಗಲಲ್ಲಿ ನೀವೇನೇನು ತಿಂತೀರಾ ಎಲ್ಲನೂ ನೀವು ಚೆಕ್ ಮಾಡ್ಕೊಬೋದು. ಎವ್ರಿಥಿಂಗ್ ಎಲ್ಲನೂ ಚೆಕ್ ಮಾಡ್ಕೊಬೋದು. ಬಿಕಾಸ್ ಏನಂದರೆ ಆ ವೇಯಿಂಗ್ ಮಿಷಿನ್ ಇರಬೇಕು. ಸೊ ನಾವು ಎಷ್ಟು ಗ್ರಾಮ್ ತಿಂತೀವಿ ಅಂತ ನಮಗೆ ಗ್ರಾಮ್ ಗೊತ್ತಿದ್ದರೆ, ಸೊ ನಾವು ಅದನ್ನ ಗೂಗಲಲ್ಲಿ ಎಷ್ಟು ಗ್ರಾಮ್ ತಿಂತೀವಿ ಅಂತ ಹಾಕೊಂಡ್ರೆ ನಮಗೊಂದು ಮೇಂಟೆನೆನ್ಸ್, ನಮಗೆ ಎಷ್ಟು ಕ್ಯಾಲ್ರಿ ತಿನ್ಬೋದು ಅಂತ ಮ್ಯಾಕ್ಸಿಮಮ್ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಏನೇನು ತಿಂತೀವಿ, ಕಾರ್ಬ್ಸು, ಪ್ರೋಟೀನು, ಫೈಬರು ಎಲ್ಲನೂ ನಾವು ಗೂಗಲಲ್ಲೇ ಚೆಕ್ ಮಾಡ್ಕೊಬೋದು. ನಮ್ಮ ಮೇಂಟೆನೆನ್ಸ್ ಕ್ಯಾಲ್ರಿನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಗೂಗಲ್ಗೆ ಹೋಗಿ ಕ್ಯಾಲ್ರಿ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿದ್ರೆ ಸೊ ನಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ನಮ್ಮ ಏಜು, ನಮ್ಮ ಹೈಟು, ನಮ್ಮ ವೆಯ್ಟು. ಫಾರ್ ಎಕ್ಸಾಂಪಲ್ ನಮ್ಮದು ಏಜು 25 ಆ್ಯಂಡ್ ಹೈಟು ಬಂದು 160 ಆ್ಯಂಡ್ ವೆಯ್ಟ್ ಬಂದು 80 kg. ಫಾರ್ ಎಕ್ಸಾಂಪಲ್ ಈ ಥರ ಹಾಕ್ಕೊಂಡು ನಮ್ಮ ಆ್ಯಕ್ಟಿವಿಟಿ ಲೆವೆಲ್, ನಾವು ಎಷ್ಟು ಆ್ಯಕ್ಟಿವ್ ಇದ್ದೀವಿ, ಒಂದು ವೀಕಲ್ಲಿ ನಾವು 3 days ಎಕ್ಸಸೈಸ್ ಮಾಡ್ತೇವೆ, ವಾಕಿಂಗ್ ಹೋಗ್ತೀವಿ, ಅಥವಾ ಏನು ಎಕ್ಸಸೈಸೇ ಮಾಡಲ್ವಾ, ಅಥವಾ ಜಸ್ಟ್ ಮನೇಲೇ ಕೆಲಸ ಮಾಡ್ಕೊಂಡಿರ್ತೀವ, ಆ ಥರ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಎಕ್ಸಸೈಸ್ 1 to 3 times ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ನಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಎಲ್ಲ ಸಿಗುತ್ತೆ. ಸೊ ಇದರಿಂದ ನಾವು 500 ಕ್ಯಾಲರೀಸ್ 300 ಕ್ಯಾಲರೀಸ್ನ ಮೈನಸ್ ಮಾಡಿಕೊಂಡ್ರೆ ಸೊ ಅದೇ ಕ್ಯಾಲರಿ ಡೆಫಿಸಿಟ್. ಆ್ಯಂಡ್ ಮಧ್ಯಾಹ್ನ ಲಂಚಿಗೆ ಬಂದರೆ ನಾನು ಹೈ ಪ್ರೋಟೀನ್ ಸೋಯಾಬೀನ್ ಆ್ಯಂಡ್ ಹುರುಳಿಕಾಳು ಹಾಕಿ ರೈಸ್ ಬಾತ್ ಮಾಡಿದ್ದೆ. ಸೊ ಅದು ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಫಸ್ಟು ನಾನಿಲ್ಲಿ 80 ಗ್ರಾಮ್ ಆಫ್ ರೈಸ್ ಮತ್ತು 25 ಗ್ರಾಮ್ ಆಫ್ ಸೋಯಾಬೀನ್ ತೊಗೊಂಡು, ಸೊ ಎಲ್ಲ ಇಲ್ಲಿ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಸಿಂಪಲ್ಲಾಗಿ ನಾನು ಒಬ್ಳಿಗೋಸ್ಕರ ಮಾಡ್ಕೊಂಡಿರೋದು. ಆ್ಯಂಡ್ ಫಸ್ಟು ಇಲ್ಲಿ ಕುಕ್ಕರಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಹಾಫ್ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಸಾರಿ, ನನಗೆ ವಾಯ್ಸು ಥ್ರೋಟ್ ಇನ್ಫೆಕ್ಷನ್ ಆಗಿ ನನ್ನ ವಾಯ್ಸು ಸರಿಯಾಗಿಲ್ಲ. ಸೊ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಈರುಳ್ಳಿ ಎಲ್ಲ ಕೆಂಪಗಾಗಿದ್ಮೇಲೆ ಟೊಮ್ಯಾಟೊ ಹಾಕೊಂಡ್ಮೇಲೆ ಪಾಲಕ್ ಸೊಪ್ಪು, ಬೀನ್ಸು ಆ್ಯಂಡ್ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಇದನ್ನು ಬೇಯಿಸ್ಕೋಬೇಕು. ಆ್ಯಂಡ್ ಇದನ್ನು ಬೇಯಿಸ್ಕೊಂಡ್ಮೇಲೆ ನಾವು ಇವಾಗ ಹುರುಳಿಕಾಳು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಹುರುಳಿಕಾಳು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಅದಾದಮೇಲೆ ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಬಿಕಾಸ್ ಯಾಕಂದರೆ ಎಲ್ಲ ನಾವು ಹಸಿಯಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಸೋಯಾಬೀನ್ ಹಾಕ್ಕೋತಾ ಇದ್ದೀನಿ. ಸೋಯಾಬೀನ್ ಹಾಕ್ಕೊಂಡು ನೆಕ್ಸ್ಟು ನಾನು ತೊಳೆದು ಒಂದು 15 minutes ನೆನೆಸಿರೋ 80 ಗ್ರಾಮ್ ರೈಸ್ನ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ.
ಆ್ಯಂಡ್ ಅಕ್ಕಿ ನೀರು ಎಲ್ಲ ಹಾಕಿ ನಾನು ಇಲ್ಲಿ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಸೊ 2 ವಿಷಲ್ ಕೂಗಿಸ್ಕೊಂಡ್ಮೇಲೆ ಸೊ ನಮಗೆ ಇಲ್ಲಿ ಹೈ ಪ್ರೋಟೀನ್ ಸೋಯಾ ಆ್ಯಂಡ್ ಹುರುಳಿಕಾಳು, ಸೋಯಾದಲ್ಲಿ ಹೈ ಪ್ರೋಟೀನ್ ಇದೆ ಆ್ಯಂಡ್ ಹುರುಳಿಕಾಳಲ್ಲೂ ಈಸ್ ಎ ಹೈ ಪ್ರೋಟೀನ್ ಫುಡ್ ಆಗಿರೋದ್ರಿಂದ ಇದನ್ನು ಡಯಟಲ್ಲೇ ನಾವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ಲಂಚ್ ನಂದು ಇದಾಗಿತ್ತು. ಸೊ ಆ್ಯಂಡ್ ಈವ್ನಿಂಗ್ ಸ್ವಲ್ಪ ಶುಗರ್ಲೆಸ್ ಟೀ ಕುಡ್ಕೊಂಡು 10,000 ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಆ್ಯಂಡ್ ಡಿನ್ನರ್ಗೆ ನಾನು ಇಲ್ಲಿ ರಾಗಿ ಅಂಬ್ಲಿ ಆ್ಯಂಡ್ ಚಿಕನ್ ಸೌತೆಕಾಯಿ ತೊಗೊಂಡು ಆ್ಯಂಡ್ ಇವರಿಬ್ಬರು ನಮ್ಮ ಕ್ಯೂಟ್ ಲಿಟಲ್ ಪ್ರಿನ್ಸಸ್. ಆ್ಯಂಡ್ ಇದು ನನ್ನ ಮಗಳು ಆ್ಯಂಡ್ ಇದು ನನ್ನ ಅಕ್ಕನ ಮಗಳು. ಸೊ ಇಬ್ರಿಗೂ 6 months ಡಿಫ್ರೆನ್ಸ್ ಇದೆ. ಆ್ಯಂಡ್ ನನ್ನ ಮಗಳೇ ದೊಡ್ಡವಳು ಇಲ್ಲಿ. ಆ್ಯಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆ್ಯಂಡ್ ತಿನ್ನಿಸೋದು ಆ್ಯಂಡ್ ಏನೋ ಇವರಿಬ್ಬರು ಬಾಂಡಿಂಗೇ ಒಂಥರ ತುಂಬ ಚೆನ್ನಾಗಿದೆ. ಅಪ್ಕಮಿಂಗ್ ಹೆಂಗಿರ್ತಾರೋ ಗೊತ್ತಿಲ್ಲ, ಬಟ್ ಇವಾಗಂತೂ ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಆ್ಯಂಡ್ ನಮ್ಮ ಅಕ್ಕನ ಮಗಳು ನಮ್ಮ ಮನೆಗೆ ಬಂದರೆ ಆ್ಯಂಡ್ ನನ್ನ ಮಗಳು ಅವಳ ಜೊತೆನೇ ಇರ್ತಾಳೆ, ಅವಳ ಜೊತೆನೇ ಆಟ ಆಡ್ತಾ ಇರ್ತಾಳೆ. ಆ್ಯಂಡ್ ಅದಾದಮೇಲೆ 10,000 ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡು ಗ್ರೀನ್ ಟೀ ಕುಡ್ದು ಆ್ಯಂಡ್ ಕಂಪ್ಲೀಟ್ ಸಕ್ಸಸ್ಫುಲ್ಲಿ ಡೇ 2ನ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.